ಓಂ ನಮಃ ಶಿವಾಯ. ವರ್ಷದಲ್ಲಿ ಒಂದೇ ಬಾರಿ ಬರುವ ಅತ್ಯಂತ ಶಕ್ತಿಶಾಲಿ ರಾತ್ರಿ ಶಿವರಾತ್ರಿ ಅಮಾವಾಸ್ಯೆ. ಈ ದಿನ ಶಿವನ ಪೂಜೆ ಮಾಡಿದ್ರೆ ಕೆಲ ರಾಶಿಯವರಿಗೆ ಅಸಾಧಾರಣ ಲಾಭ, ಭಾಗ್ಯೋದಯ ಮತ್ತು ದೋಷ ನಿವಾರಣೆ ಆಗುತ್ತದೆ. ನಿಮ್ಮ ರಾಶಿ ಯಾವುದು? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಶಿವರಾತ್ರಿ ಅಮಾವಾಸ್ಯೆ ಎಂದರೆ ಶಿವಶಕ್ತಿ ಸಂಪೂರ್ಣವಾಗಿ ಭೂಮಿಗೆ ಹರಿದು ಬರುವ ದಿನ. ಈ ದಿನ ಮಾಡಿದ ಪೂಜೆ, ಜಪ, ಉಪವಾಸ ಸಾಮಾನ್ಯ ದಿನಗಳಿಗಿಂತ 100 ಪಟ್ಟು ಹೆಚ್ಚು ಫಲ ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಮೇಷರಾಶಿಯವರಿಗೆ ಧೈರ್ಯ, ಉದ್ಯೋಗದಲ್ಲಿ ಪ್ರಗತಿ ಮತ್ತು ಅಡೆತಡೆ ನಿವಾರಣೆ. ಈ ರಾಶಿಯವರು ಬಿಲ್ವಪತ್ರ ಅರ್ಪಿಸಿ ಪೂಜೆ ಮಾಡಿದರೆ ಕೆಲಸದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ವೃಷಭ ರಾಶಿಯವರಿಗೆ ಶಿವರಾತ್ರಿ ಅಮಾವಾಸ್ಯೆ ಅತಿ ಶುಭ. ಹಣಕಾಸಿನ ಸಮಸ್ಯೆ ಕಡಿಮೆಯಾಗುತ್ತದೆ, ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಹಾಲು ಅಭಿಷೇಕ ಮಾಡಿದರೆ ವಿಶೇಷ ಲಾಭ. ಮಿಥುನ ರಾಶಿಯವರಿಗೆ ಬುದ್ಧಿಶಕ್ತಿ, ಮಾತಿನ ಶಕ್ತಿ ಹೆಚ್ಚಳ. ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು. ಜೇನು ಅಭಿಷೇಕ ಮಾಡಿದರೆ ಶುಭ. ಕಟಕ ರಾಶಿಯವರಿಗೆ ಮಾನಸಿಕ ಒತ್ತಡ ನಿವಾರಣೆ, ಆರೋಗ್ಯ ಸುಧಾರಣೆ. ಶಿವರಾತ್ರಿ ಅಮಾವಾಸ್ಯೆ ಇವರಿಗೆ ಕರ್ಮಶುದ್ಧಿಯ ದಿನ. ನೀರು ಅಭಿಷೇಕ ಅತ್ಯುತ್ತಮ. ಸಿಂಹರಾಶಿಯವರಿಗೆ ಗೌರವ, ಅಧಿಕಾರ, ನಾಯಕತ್ವ ಹೆಚ್ಚಳ. ಸರ್ಕಾರಿ ಕೆಲಸ, ಪ್ರಮೋಷನ್ ನಿರೀಕ್ಷೆಯವರಿಗೆ ಈ ಪೂಜೆ ಬಹಳ ಲಾಭಕರ. ಕನ್ಯಾ ರಾಶಿಯವರಿಗೆ ವಿದ್ಯೆ, ಪರೀಕ್ಷೆ, ಉದ್ಯೋಗದಲ್ಲಿ ಯಶಸ್ಸು. ಶಿವನಿಗೆ ಶುಭ್ರ ಹೂವು ಅರ್ಪಿಸಿದರೆ ಕಾರ್ಯಸಿದ್ಧಿಯಾಗುತ್ತದೆ. ತುಲಾ ರಾಶಿಯವರಿಗೆ ಶಿವರಾತ್ರಿ ಅಮಾವಾಸ್ಯೆ ಮಹಾ ವರದಾನ. ದಾಂಪತ್ಯ ಸಮಸ್ಯೆಗಳು ಪರಿಹಾರ, ವ್ಯಾಪಾರದಲ್ಲಿ ಲಾಭ, ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ. ಪಂಚಾಮೃತ ಅಭಿಷೇಕ ಅತ್ಯುತ್ತಮ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅತ್ಯಂತ ಶಕ್ತಿಶಾಲಿ. ಶತ್ರುಬಾಧೆ, ನಕಾರಾತ್ಮಕ ಶಕ್ತಿ ನಿವಾರಣೆ. ಎಳ್ಳೆಣ್ಣೆ ದೀಪ ಹಚ್ಚಿ ಶಿವಪೂಜೆ ಮಾಡಿದರೆ ಅದ್ಭುತ ಫಲ ಕಾಣಬಹುದು. ಧನುರಾಶಿಯವರಿಗೆ ಭಾಗ್ಯೋದಯ, ಆಧ್ಯಾತ್ಮಿಕ ಪ್ರಗತಿ. ಗುರುಕೃಪೆ ಹೆಚ್ಚಾಗುತ್ತದೆ. ಶಿವನಿಗೆ ಕೇಸರಿ ನೀರು ಅರ್ಪಣೆ ಶುಭ್ರ. ಮಕರ ರಾಶಿಯವರಿಗೆ ಶನಿದೋಷ ಶಮನಕ್ಕೆ ಇದಕ್ಕಿಂತ ಉತ್ತಮ ದಿನವೇ ಇಲ್ಲ. ಉದ್ಯೋಗದಲ್ಲಿ ಸ್ಥಿರತೆ, ಕಷ್ಟಕರ ಕಾಲ ಅಂತ್ಯ. ಎಳ್ಳು ಅಭಿಷೇಕ ಮಾಡಿದರೆ ಮಹಾಫಲ. ಕುಂಭರಾಶಿಯವರಿಗೆ ಅಚಾನಕ್ ಲಾಭ, ಮನೋಶಾಂತಿ, ಹೊಸ ದಾರಿಗಳು ತೆರೆಯುವ ದಿನ. ಮೀನರಾಶಿಯವರಿಗೆ ಭಕ್ತಿ, ಮನೋಬಲ ಹೆಚ್ಚಳ. ಮನದ ಆಸೆಗಳು ನಿಧಾನವಾಗಿ ಈಡೇರುತ್ತವೆ. ಚಂದನ ಲೇಪನ ಅರ್ಪಣೆ ಶುಭ. ಯಾವ ರಾಶಿಯಾದರೂ ಶಿವರಾತ್ರಿ ಅಮಾವಾಸ್ಯೆ ದಿನ ಏರೋ ಓಂ ನಮಃ ಶಿವಾಯ 108 ಬಾರಿ ಜಪ ಮಾಡಿದರೆ ಪಾಪನಾಶ, ಪುಣ್ಯ ವೃದ್ಧಿಯಾಗುತ್ತದೆ. ಸಾಧ್ಯವಾದಲ್ಲಿ ಉಪವಾಸ ಅಥವಾ ಸಾತ್ವಿಕ ಆಹಾರ ಪಾಲಿಸಿ. ಓಂ ನಮಃ ಶಿವಾಯ. ವರ್ಷದಲ್ಲಿ ಒಂದೇ ಬಾರಿ ಬರುವ ಅತ್ಯಂತ ಶಕ್ತಿಶಾಲಿ ರಾತ್ರಿ ಶಿವರಾತ್ರಿ ಅಮಾವಾಸ್ಯೆ. ಈ ದಿನ ಶಿವನ ಪೂಜೆ ಮಾಡಿದ್ರೆ ಕೆಲ ರಾಶಿಯವರಿಗೆ ಅಸಾಧಾರಣ ಲಾಭ, ಭಾಗ್ಯೋದಯ ಮತ್ತು ದೋಷ ನಿವಾರಣೆ ಆಗುತ್ತದೆ. ನಿಮ್ಮ ರಾಶಿ ಯಾವುದು? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಶಿವರಾತ್ರಿ ಅಮಾವಾಸ್ಯೆ ಎಂದರೆ ಶಿವಶಕ್ತಿ ಸಂಪೂರ್ಣವಾಗಿ ಭೂಮಿಗೆ ಹರಿದು ಬರುವ ದಿನ. ಈ ದಿನ ಮಾಡಿದ ಪೂಜೆ, ಜಪ, ಉಪವಾಸ ಸಾಮಾನ್ಯ ದಿನಗಳಿಗಿಂತ 100 ಪಟ್ಟು ಹೆಚ್ಚು ಫಲ ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಮೇಷರಾಶಿಯವರಿಗೆ ಧೈರ್ಯ, ಉದ್ಯೋಗದಲ್ಲಿ ಪ್ರಗತಿ ಮತ್ತು ಅಡೆತಡೆ ನಿವಾರಣೆ. ಈ ರಾಶಿಯವರು ಬಿಲ್ವಪತ್ರ ಅರ್ಪಿಸಿ ಪೂಜೆ ಮಾಡಿದರೆ ಕೆಲಸದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ವೃಷಭ ರಾಶಿಯವರಿಗೆ ಶಿವರಾತ್ರಿ ಅಮಾವಾಸ್ಯೆ ಅತಿ ಶುಭ. ಹಣಕಾಸಿನ ಸಮಸ್ಯೆ ಕಡಿಮೆಯಾಗುತ್ತದೆ, ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಹಾಲು ಅಭಿಷೇಕ ಮಾಡಿದರೆ ವಿಶೇಷ ಲಾಭ. ಮಿಥುನ ರಾಶಿಯವರಿಗೆ ಬುದ್ಧಿಶಕ್ತಿ, ಮಾತಿನ ಶಕ್ತಿ ಹೆಚ್ಚಳ. ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು. ಜೇನು ಅಭಿಷೇಕ ಮಾಡಿದರೆ ಶುಭ. ಕಟಕ ರಾಶಿಯವರಿಗೆ ಮಾನಸಿಕ ಒತ್ತಡ ನಿವಾರಣೆ, ಆರೋಗ್ಯ ಸುಧಾರಣೆ. ಶಿವರಾತ್ರಿ ಅಮಾವಾಸ್ಯೆ ಇವರಿಗೆ ಕರ್ಮಶುದ್ಧಿಯ ದಿನ. ನೀರು ಅಭಿಷೇಕ ಅತ್ಯುತ್ತಮ. ಸಿಂಹರಾಶಿಯವರಿಗೆ ಗೌರವ, ಅಧಿಕಾರ, ನಾಯಕತ್ವ ಹೆಚ್ಚಳ. ಸರ್ಕಾರಿ ಕೆಲಸ, ಪ್ರಮೋಷನ್ ನಿರೀಕ್ಷೆಯವರಿಗೆ ಈ ಪೂಜೆ ಬಹಳ ಲಾಭಕರ. ಕನ್ಯಾ ರಾಶಿಯವರಿಗೆ ವಿದ್ಯೆ, ಪರೀಕ್ಷೆ, ಉದ್ಯೋಗದಲ್ಲಿ ಯಶಸ್ಸು. ಶಿವನಿಗೆ ಶುಭ್ರ ಹೂವು ಅರ್ಪಿಸಿದರೆ ಕಾರ್ಯಸಿದ್ಧಿಯಾಗುತ್ತದೆ. ತುಲಾ ರಾಶಿಯವರಿಗೆ ಶಿವರಾತ್ರಿ ಅಮಾವಾಸ್ಯೆ ಮಹಾ ವರದಾನ. ದಾಂಪತ್ಯ ಸಮಸ್ಯೆಗಳು ಪರಿಹಾರ, ವ್ಯಾಪಾರದಲ್ಲಿ ಲಾಭ, ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ. ಪಂಚಾಮೃತ ಅಭಿಷೇಕ ಅತ್ಯುತ್ತಮ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅತ್ಯಂತ ಶಕ್ತಿಶಾಲಿ. ಶತ್ರುಬಾಧೆ, ನಕಾರಾತ್ಮಕ ಶಕ್ತಿ ನಿವಾರಣೆ.
ಎಳ್ಳೆಣ್ಣೆ ದೀಪ ಹಚ್ಚಿ ಶಿವಪೂಜೆ ಮಾಡಿದರೆ ಅದ್ಭುತ ಫಲ ಕಾಣಬಹುದು. ಧನುರಾಶಿಯವರಿಗೆ ಭಾಗ್ಯೋದಯ, ಆಧ್ಯಾತ್ಮಿಕ ಪ್ರಗತಿ, ಗುರುಕೃಪೆ ಹೆಚ್ಚಾಗುತ್ತದೆ. ಶಿವನಿಗೆ ಕೇಸರಿ ನೀರು ಅರ್ಪಣೆ ಶುಭ್ರ. ಮಕರ ರಾಶಿಯವರಿಗೆ ಶನಿದೋಷ ಶಮನಕ್ಕೆ ಇದಕ್ಕಿಂತ ಉತ್ತಮ ದಿನವೇ ಇಲ್ಲ. ಉದ್ಯೋಗದಲ್ಲಿ ಸ್ಥಿರತೆ, ಕಷ್ಟಕರ ಕಾಲ ಅಂತ್ಯ. ಎಳ್ಳು ಅಭಿಷೇಕ ಮಾಡಿದರೆ ಮಹಾಫಲ. ಕುಂಭರಾಶಿಯವರಿಗೆ ಅಚಾನಕ್ ಲಾಭ, ಮನೋಶಾಂತಿ, ಹೊಸ ದಾರಿಗಳು ತೆರೆಯುವ ದಿನ. ಮೀನರಾಶಿಯವರಿಗೆ ಭಕ್ತಿ, ಮನೋಬಲ ಹೆಚ್ಚಳ. ಮನದ ಆಸೆಗಳು ನಿಧಾನವಾಗಿ ಈಡೇರುತ್ತವೆ. ಚಂದನ ಲೇಪನ ಅರ್ಪಣೆ ಶುಭ. ಯಾವ ರಾಶಿಯಾದರೂ ಶಿವರಾತ್ರಿ ಅಮಾವಾಸ್ಯೆ ದಿನ ಏರೋ ಓಂ ನಮಃ ಶಿವಾಯ 108 ಬಾರಿ ಜಪ ಮಾಡಿದರೆ ಪಾಪನಾಶ, ಪುಣ್ಯ ವೃದ್ಧಿಯಾಗುತ್ತದೆ. ಸಾಧ್ಯವಾದಲ್ಲಿ ಉಪವಾಸ ಅಥವಾ ಸಾತ್ವಿಕ ಆಹಾರ ಪಾಲಿಸಿ.